ಅಕ್ಕ, ಆಂಟಿ ಮೇಲೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ, ಬರ್ತಾರೆ. ಈ ವಾರದಲ್ಲೇ ಹೈದರಾಬಾದಲ್ಲಿ ಕೆಲ್ಸಕ್ಕೆ ಜಾಯಿನ್ ಆಗಬೇಕು. ಟಿಕೆಟ್ಸ್ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಯ್ತು. ಈ ಲಾರೆನ್ಸ್ ಅಂಕಲ್ ವಿಷಯ ಯೋಚನೆ ಮಾಡೋಷ್ಟ್ರೊಳಗಡೆ ಆಗ್ಬಿಡುತ್ತೆ. ಅಲ್ಲಿಂದ ಏನೂ ನಂಬಕ್ಕೆ ಆಗ್ತಿಲ್ಲ. ಅವನ್ ತಗೊಂಡಿದ್ ಗಂಜಾನೆ ಅವನ್ನ ಈ ಸ್ಥಿತಿಗೆ ತಂದಿದ್ದು. ಮರ್ಲಿನ್ ಎಕ್ಸಾಮ್ ಟೈಮ್ ಬಂದ್ಬಿಡ್ತಲ್ವಾ, ಇನ್ಮೇಲೆ ಕ್ಲಾಸಿಗೆ ರೆಗ್ಯುಲರ್ ಆಗಿ ಹೋಗ್ಬೇಕು. ಸರಿ ಆಂಟಿ. ನನ್ನ ಬಗ್ಗೆ ಬಿಡಿ, ಸ್ವಂತ ಮಗಳ ಬಗ್ಗೆ ಆದ್ರೂ ಯೋಚನೆ ಬೇಡವಾ? ಟೀ ತಗೋಮ್ಮ. ಬೇಡ ಆಂಟಿ. ರೋಶ್ನಿ, ಇನ್ನ ಟ್ರೈನಿಗೆ 1 hour ಮಾತ್ರ ಬಾಕಿ ಇರೋದು. ಹೋಗ್ಬೇಕಾದ್ರೆ ಟ್ರಾಫಿಕ್ ಇದ್ರೆ ಕಷ್ಟ ಆಗುತ್ತಲ್ವಾ? ನೀವೆಲ್ಲ ರೆಡಿ ಆದ್ರಾ? ನಾನ್ ರೆಡಿ. ನಾವು ಬರ್ತೀವಿ. ಓ ಬೇಡ ರೋಶ್ನಿ, ನಾವೇ ಡ್ರಾಪ್ ಮಾಡಿ ಹೋಗ್ತೀವಮ್ಮ. ಜೋಸಫ್ನ ಅಕ್ಕನ ಸ್ಟೇಷನಲ್ಲಿ ಬಿಟ್ಬಾ. ರೀಚ್ ಆದ ತಕ್ಷಣ ಕಾಲ್ ಮಾಡಿ. ರೀಚ್ ಆದ ತಕ್ಷಣ ಕಾಲ್ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಅಪ್ಪ ವಾಪಸ್ ಬರ್ತಾರೆ, ನಾನು ಬೇಡ್ಕೋತೀನಿ. ಮಲಿನ್ ಚೆನ್ನಾಗಿ ಓದ್ಬೇಕು. ಎಲ್ಲದಕ್ಕೂ ನಾನೇ ಕಾರಣ ತಾನೆ. ಸಾರಿ ರೋಶ್ನಿ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಸರಿ, ನೀವಿನ್ನು ಹೊರಡಿ. ಮರ್ಲಿನ್, ಡ್ರೆಸ್ ಅಲ್ಟಿಮೇಟ್ ಆಗಿದೆ. ಹೌದಾ? ಅಮ್ಮ Thank you. ಸೆಲೆಕ್ಷನ್. ನಿನ್ನ ನೋಡ್ತಿದ್ರೆ ಹಾಗೆ ನಾಯರ್ ಹುಡುಗಿ ತರ ಇದೆಯಾ? ಅಂಕಲ್, ನಿಮ್ ಡ್ರೆಸ್ ಚೆನ್ನಾಗಿದೆ. ಇವತ್ತು ನಮ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು, ನಾನೇ ಆನ್ಸರ್ ಹೌದಾ? ಮಾಡ್ತಿರೋದು, ಅದಕ್ಕೆ ಈ ತರ ಡ್ರೆಸ್. ಹಾಗಿದ್ರೆ ಸೆಲೆಬ್ರೇಟ್ ಮಾಡೋಣ. ನಿನ್ಗೆ ಯಾವ ಐಸ್ ಕ್ರೀಮ್ ಬೇಕು? ಚೋಕೋಬಾರ್. ಅಣ್ಣ 3 ಚಾಕೋಬಾರ್ ಕೊಡಿ. ಅಯ್ಯೋ, ಹಾ? ನನಗ್ ಬೇಡಮ್ಮ. ಹಾಗೆಲ್ಲ ಆಗಲ್ಲ ಅಂಕಲ್, ನೀವು ತಿನ್ಬೇಕು. ತಗೊಳ್ಳಿ. ಈ ಜಾಗಕ್ಕೆ ನೀನು ನೋಡ್ಕೊಂಡ್ ಮುಂಚೆನೆ ಬನ್ನಿ. ಬಂದಿದ್ಯಾ? ಇಲ್ಲ ಇಲ್ಲ, ತಾನೆ? ಇದು ಮೊದಲ ಸರಿ. ಇಷ್ಟ ಈ ಆಯ್ತಾ? ಜಾಗಕ್ಕೆ ನಾವು ಫಸ್ಟ್ ಟೈಮ್ ಬರ್ತಿದೀವಲ್ಲ, ಹೌದು ಹೌದು. ಈ ಜಾಗ ತುಂಬಾ ಚೆನ್ನಾಗಿದೆ. ರೋಶ್ನಿ ತಾನೆ? ಹೌದು. ಲಾರೆನ್ಸ್ ಅವ್ರ ವೈಫ್ ತಾನೆ? ಹಾ. ಏನೋ ನಿನ್ಗೆ ನಾಚಿಕೆನೇ ಇಲ್ವೇನೋ? ಯಾಕೆ? ಲಾರೆನ್ಸ್ ಸತ್ತೋಗ್ಬಿಟ್ಟಿಲ್ಲ, ಅವ್ನ ಹೆಂಡತಿನ ಕರ್ಕೊಂಡು ಈ ತರ ಸುತ್ತಾಡೋದಕ್ಕೆ. ನೀವೇನೇನೋ ಮಾತಾಡ್ತಿರಲ್ಲ. ನೋಡೋದಕ್ಕೇನೋ ಇಷ್ಟು ಡೀಸೆಂಟ್ ಆಗಿ ಕಾಣಿಸ್ತೀಯಾ? ನೀವ್ ಬನ್ನಿ. ಸಾರಿ ಸರ್. ಇನ್ನೊಬ್ಬನ ಹೆಂಡತಿ ಜೊತೆ ಸುತ್ತಾ ಇದ್ಯಾ? ಬನ್ನಿ ಹೋಗೋಣ, ಬನ್ನಿ. ನಿನ್ ಕೈಲಾದ್ರೆ ನೀನ್ ಅವಳನ್ನ ಮದ್ವೆ ಆಗಿ ಬದುಕ್ಬೇಕು. ಬನ್ನಿ. ಹೇ ಬಿಡಲೇ. ತಗೋ. ನೋಡು, ಆ ಬ್ರೋಕರ್ ಸದಾಶಿವ ಕಾಲ್ ಮಾಡಿದ್ದ, ಆ ರಾಮನಗರದವನು. ನೀನ್ ಯಾವಾಗ ಫ್ರೀ ಆಗ್ತೀಯ ಹೇಳೋ, ನಾವು ಹೋಗಿ ಆ ಹುಡುಗಿನ ನೋಡೋಣ. ಏನೇನೋ ಮಾತಾಡ್ತಿರ್ತೀಯಲ್ಲ. ಏನಾಯ್ತಪ್ಪ? ನೀನ್ ಸುಂದರಮ್ಮ. ಹೌದು, ಹುಡುಗಿನ? ಈಗ ಮಕ್ಕಳ ಬಗ್ಗೆ ಮಾತಾಡದ? ಅಯ್ಯೋ. ನನಗಿನ್ನೂ ಅಷ್ಟೊಂದರ ವಯಸ್ಸಾಗಿಲ್ಲ. ಇವನ್ ಯಾಕೆ ಹೀಗಾಡ್ತಿದ್ದಾನೆ? ನೀವೇನು ಹೇಳಕ್ ಬರ್ಬೇಡಿ. ಯಾವಾಗ್ಲೂ ಉಪದೇಶ ಕೊಡಕ್ ಬರ್ತೀರಾ? ಏನಾಯ್ತು ನಿಂಗೆ? ಹೊರಟಾಕ್ಬಿಡ್ತೀನಿ. ಯಾಕೆ ಹಿಂಗ್ ತಲೆ ತಿಂತಾ ಇರ್ತೀರಾ? ಎಲ್ಲಾದ್ರೂ ಹಾಳಾಗೋಗಿ. ಅಯ್ಯೋ, ಇವನ್ಗೇನಾಯ್ತಪ್ಪ? ಈ ಮನೇಲಿ ಇರ್ಬೇಕು ಅಂತ ನನ್ಗೆ ಅನಿಸ್ತಾ ಇಲ್ಲ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿಂಗೇನು ಹುಚ್ಚ? ಅಮ್ಮ, ನೀನ್ ಯಾಕೆ ಒಬ್ಳೆ ಕೂತಿದ್ಯಾ? ಏನೂ ಇಲ್ಲ ಮಗಳೇ. ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ನಾನು ಸ್ವಲ್ಪ ಹೊತ್ತು ಒಬ್ಳೇ ಇರ್ತೀನಿ, ನೀನು ಹೋಗು. ನೀನು ಹೋಗಿ ಓದ್ಕೋ. ಅವಾಗ
ಮದ್ವೆ ಬಗ್ಗೆ ಹೇಳಿ ನಿನ್ ಮನ್ಸು ನೋಯಿಸೋದು ತಪ್ಪು ಅಂತ ಗೊತ್ತು. ಎಲ್ಲ ವಿಚಾರನೂ ತಿಳಿದು ನೀನ್ ಅದನ್ನ ಸರಿಯಾಗಿ ಮಾಡ್ತಿ ಅನ್ನೋದು ಈ ನಿನ್ ತಾಯಿಗ್ ಗೊತ್ತು. ಮಗನೇ, ಯಾವಾಗ್ಲೂ ನಿಂಗ್ ಬಡ್ಸಕ್ಕೆ ನಾವಿರಲ್ಲಪ್ಪ. ನಮ್ ಕಾಲ ಮುಗಿದ್ಮೇಲೆ ನೀನ್ ಒಂಟಿ ಆಗ್ಬಾರ್ದು. ಈ ಪ್ರಪಂಚ ನಾವು ಅನ್ಕೊಂಡ್ರಂಗಿಲ್ವಲ್ಲ. ನಾವು ಪ್ರೀತಿಯಿಂದ ನಡ್ಕೊಂಡ್ರು ಅದು ನಮಗೆ ವಾಪಸ್ ಸಿಗೋದಿಲ್ಲ. ಅಮ್ಮ, ಈ ಕಡೆ ಬಂದು ಕೂತ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ನೀನೊಂದು ಹಾಡು ಹೇಳಮ್ಮ. ಹಾಡಮ್ಮ. ನೀನು ನಾನ್ ಜೊತೆ ಹಾಡ್ತೀನಿ, ಹಾಡು. ನೀವು ಹಾಡಬೇಕು. ಹಾಡಿ ಮತ್ತೆ. ಸರಿ, ಹಂಗಂದ್ರೆ 3 ಜನ ಹಾಡೋಣ. ಸೇರ್ ಹಾಡೋಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಲಾರೆನ್ಸ್, ಆಗಿದೆಲ್ಲ ಆಯಿತು ಬಿಡು. ನಮ್ಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಬೇಡ. ನೀನು ಬಾ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಬಾ ಬಾ. ಮಗಳೇ, 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 ಈಗಲಾದ್ರೂ ನನ್ನ ಕ್ಷಮಿಸ್ತೀಯಾ? ಮಗನೇ ಲಾರೆನ್ಸ್, ಎಲ್ಲಪ್ಪ ಹೋಗಿದ್ದೆ? ಅಮ್ಮ, ಸಾರಿ ಅಮ್ಮ. Roshni, ಲಾರೆನ್ಸ್, I'm sorry. Roshni, I'm ರೋಶ್ನಿ, ಅಣ್ಣನ ಮೇಲ್ ಕರ್ಕೊಂಡು ಹೋಗು. ಲಾರೆನ್ಸ್ ಅಣ್ಣ, ಮೇಲ್ ಹೋಗಿ. ಮೇಲ್ ಹೋಗಿ ಅಣ್ಣ. ಬಾ ಮೌಲನ್.